ಶ್ರೀ ಗುರುಭ್ಯೋ ನಮಃ. ಕಳೆದ ಬಾರಿ ನಾವು ಅಕ್ಷತೆಯ ಮಹತ್ವ ಏನು ಎಂಬುದಾಗಿ ಹೇಳಿದ್ದು, ಇದರ ಉಪಯೋಗ ಏನು ಎಂಬುದಾಗಿ ನೋಡೋಣ. 9 ನವಗ್ರಹಗಳ ಪೈಕಿ ಪ್ರತಿಯೊಂದು ನವಗ್ರಹಗಳಿಗೂ ಕೂಡ ವಿಶೇಷವಾದಂತಹ ಧಾನ್ಯ ಇರುವಂಥದ್ದು ಮತ್ತು ಆ ಧಾನ್ಯಗಳಿಗೆ ವಿಶೇಷವಾದಂತಹ ಆಯುರ್ವೇದದಂತಹ ಗುಣಗಳಿರುವಂಥದ್ದು ಎಂಬುದಾಗಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಹಾಗೆ ಕೇವಲ ಭೂಮಿಗೆ ಉಪಗ್ರಹವಾಗಿರುವಂತಹ ಚಂದ್ರನ ಧಾನ್ಯವಾದಂತಹ ಅಕ್ಕಿಯನ್ನು ಅಕ್ಷತೆಯಾಗಿ ಉಪಯೋಗವನ್ನು ಮಾಡ್ತೇವೆ. ಯಾಕೆ ಅಂತಂದರೆ ನೋಡಿ, ಜಾತಕದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಅದೇ ನಮ್ಮ ನಕ್ಷತ್ರವಾಗಿರುವಂಥದ್ದು ಮತ್ತು ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ರಾಶಿ ಆಗಿರುವಂಥದ್ದು. ಹಾಗೆ ಮನುಷ್ಯನ ದೇಹದಲ್ಲಿ ವಿಶೇಷವಾದಂಥ ಒಂದು ವಿದ್ಯುತ್ ಕೇಂದ್ರ ಇರ್ತದಂತೆ. ಆ ಕೇಂದ್ರ ಏನಪ್ಪ ಅಂತಂದರೆ ಅದೇ ಮನಸ್ಸು, ಗುಣ, ಬುದ್ಧಿ, ತಾಯಿ, ವ್ಯಸನ ಈ ಎಲ್ಲದಕ್ಕೂ ಕೂಡ ವಿಶೇಷವಾದಂಥ ಪ್ರಭಾವವನ್ನು ಬೀರಿದಾಗ ಮಾತ್ರ ಆ ಮನುಷ್ಯನಲ್ಲಿ ವಿದ್ಯುತ್ ಉತ್ಪಾದನೆ ಆಗುವಂಥದ್ದು, ಅದೇ ರೀತಿಯಾಗಿ ಅದು ವಿಸರ್ಜನೆ ಆಗುವಂಥದ್ದು ಆಗ್ತದೆ. ಈ ಉದ್ದೇಶಕ್ಕೋಸ್ಕರನೇ ಅಕ್ಷತೆಯನ್ನು ತಲೆಯ ಮೇಲೆ ಹಾಕುವುದರಿಂದ ಆ ಎಲ್ಲವೂ ಕೂಡ ಒಂದು ಸಾತ್ವಿಕ ಗುಣವನ್ನು ಕೊಡುವಂಥದ್ದು ಆಗಿರ್ತದೆ. ಆ ಉದ್ದೇಶಕ್ಕೋಸ್ಕರ ಅಕ್ಷತೆಯನ್ನು ನಾವು ಉಪಯೋಗವನ್ನು ಮಾಡುವಂಥದ್ದು. ಮುಂದಿನ ಭಾಗದಲ್ಲಿ ನಾವು ಅಕ್ಷತೆಯನ್ನು ತಲೆಯ ಮೇಲೆ ಏಕೆ ಹಾಕಬೇಕು, ಇದರ ಹಾಕುವುದರ ಉದ್ದೇಶ ಏನು ಎಂಬುದಾಗಿ ನೋಡೋಣ. ಒಳ್ಳೆಯದಾಗಲಿ. ನಮಸ್ಕಾರ.